ವಿಂಡೋ ಗೇಮಿಂಗ್ ಕಚೇರಿಗಳ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ ಇಡಿ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಿಗೆ. ಜನರಿಗೆ ವಂಚನೆಯ ಉದ್ದೇಶದಿಂದಲೇ ವಿಂಡೋ ಆಪ್ ತಯಾರಿ ಸುಮಾರು 3,522 ಕೋಟಿ ಅತಿದೊಡ್ಡ ಅಕ್ರಮ ನಡೆಸಿರುವುದು ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ ಸೈಬರ್ ಕ್ರೈಮ್ ಠಾಣೆ, ರಾಜಸ್ಥಾನ, ನವದೆಹಲಿ, ಗುರುಗ್ರಾಮದಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ನವೆಂಬರ್ 18, ಡಿಸೆಂಬರ್ 30ರಂದು ವಿಂಡೋ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ಹಲವು ಕಡೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು ಅಧಿಕಾರಿಗಳು. ಇದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್, ಮ್ಯೂಚುವಲ್ ಫಂಡ್ಸ್, ಸ್ಥಿರ ಠೇವಣಿಗಳು, ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ ಸೇರಿದಂತೆ ಸುಮಾರು 690 ಕೋಟಿಯನ್ನ ಸೀಸ್ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಕರಣ ಸಂಬಂಧ ತನಿಖೆಯನ್ನು ನಡೆಸಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ಇಡಿ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಇಲ್ಲಿ ಬಟಾಬೈಲಾಗಿರುವಂಥದ್ದು. ಜನರಿಗೆ ವಂಚನೆ ಮಾಡೋ ಉದ್ದೇಶದಿಂದಲೇ ಈ ಒಂದು ವಿಂಡೋ ಆಪ್ ಅನ್ನ ತಯಾರಿ ಮಾಡಲಾಗಿತ್ತು ಅನ್ನೋದು ಕೂಡ ಮತ್ತೊಂದು ಆತಂಕಕ್ಕೆ ಕಾರಣ. ಇನ್ನು ಅಪ್ಲಿಕೇಶನ್ಗಳನ್ನ ನಂಬಿ ಬದುಕೋದಾದ್ರೆ ಜನರಿಗೆ ಉಂಡೆ ನಾಮ ಅಂತೂ ಗಟ್ಟಿಟ್ಟ ಬುತ್ತಿ. ಜನರಿಗೆ ನಂಬಿಕೆ ಹುಟ್ಟಿಸಿ ವಂಚನೆಗಿಳಿದಿದ್ದ ವಿಂಡೋ 100ಕ್ಕೂ ಹೆಚ್ಚು ರೀತಿಯ ಆನ್ಲೈನ್ ಗೇಮಿಂಗ್ ಆಪ್ ಶುರುವಿನ ವೇಳೆ ಗೇಮ್ ಆಡುವವರಿಗೆ ಹೆಚ್ಚಿನ ಆದಾಯ ಕೊಡುತ್ತೆ. ದೇಶಾದ್ಯಂತ ಆಪ್ ಬಳಸ್ತಾ ಇದ್ದಂತಹ 25 ಕೋಟಿ ಜನರು ಬಳಕೆದಾರರು ಹೆಚ್ಚಾದ ನಂತರ ಈ ಕಂಪನಿ ವಂಚನೆಗಿಳಿದಿತ್ತು. ಎಐ ಮೂಲಕ ಜನರನ್ನ ಸೋಲಿಸಿ ಕೋಟಿ ಹಣವನ್ನ ವಂಚನೆ ಮಾಡಲಾಗಿದೆ. 2021-22ರಲ್ಲಿ ಸುಮಾರು 3,522 ಕೋಟಿ ವಂಚನೆ ಬೆಳಕಿಗೆ. ಯುಎಸ್, ಸಿಂಗಾಪುರ ಮೂಲದ ಶೆಲ್ ಕಂಪನಿಗಳ ಮೂಲಕ ಹಣ ವರ್ಗಾವಣೆ ಪ್ರಕರಣದ ತನಿಖೆ ನಡೆಸಿ ಕೋರ್ಟ್ಗೆ ಇದೀಗ ಇಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ನೋಡಿ, ಅಪ್ಲಿಕೇಶನ್ ಶುರುವಾದಂತಹ ಸಂದರ್ಭದಲ್ಲಿ, ಗೇಮ್ ಆಡುವಂತಹ ಸಂದರ್ಭದಲ್ಲಿ ವಿನ್ ಮಾಡಿ ಒಂದಷ್ಟು ದುಡ್ಡು ಕೊಟ್ಟು ಅವರನ್ನ ನಂಬಿಕೆ ಗಳಿಸೋದು. ಆ ನಂತರ ಮತ್ತೆ ಸರಿಯಾಗಿ ಉಂಡೆ ನಾಮ ಹಾಕುವಂತಹ ಕೆಲಸ, ಆ ಒಂದು ಉದ್ದೇಶವನ್ನ ಇಟ್ಕೊಂಡೆ, ಜನರಿಗೆ ಈ ರೀತಿ ಮೋಸ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡೆ ಈ ಒಂದು ಅಪ್ಲಿಕೇಶನ್ ಅನ್ನ ಸೃಷ್ಟಿ ಮಾಡಲಾಗಿತ್ತು. ಜನರಿಗೆ ನಂಬಿಕೆಯನ್ನ ಹುಟ್ಟಿಸಿ ವಂಚನೆಗೆ ಇಳಿದಿದ್ದಂತಹ ವಿಂಡೋ ಇದನ್ನ ನಂಬ್ಕೊಂಡು 25 ಕೋಟಿ ಜನ ಇದನ್ನು ಬಳಸ್ಬಿಟ್ಟಿದ್ದಾರೆ ಪಾಪ. 100ಕ್ಕೂ ಹೆಚ್ಚು ರೀತಿಯ ಆನ್ಲೈನ್ ಗೇಮಿಂಗ್ ಆಪ್ ಶುರುವಿನ ವೇಳೆ ಗೇಮ್ ಆಡೋರಿಗೆ ಹೆಚ್ಚಿನ ಆದಾಯ ಕೊಟ್ಟು ಆ ನಂತರ ಕಟ್ಟಾಕುವಂತ ಕೆಲಸ. ದೇಶಾದ್ಯಂತ ಆಪ್ ಅನ್ನ 25 ಕೋಟಿ ಜನರು ಬಳಸಿರುವಂತಹದ್ದು. ಬಳಕೆದಾರರು ಹೆಚ್ಚಾದ ನಂತರ ವಂಚನೆಗೆ ಈ ಕಂಪನಿ ಇಳಿದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇದೇ ಮೊದಲಲ್ಲ ಇಂಥ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದ್ರು ಜನ ಮತ್ತೆ ನಂಬ್ತಾರೆ, ಮೋಸ ಹೋಗ್ತಾ ಇರ್ತಾರೆ. ಆದ್ರೆ ಇದೊಂದು ವಿಚಿತ್ರ ಪ್ರಕರಣ, ಕೋಟಿ ಲೂಟಿ ಮಾಡ್ಬಿಟ್ಟಿದೆ ಈಗಾಗಲೇ. ಈ ಒಂದು ವಂಚನೆ ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ. ಅಮೃತ, ಏನು ಗೇಮಿಂಗ್ ಆಪ್ ಏನಿದೆ ಲಿಂಗೋ ಗೇಮಿಂಗ್ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. 2025 ನವೆಂಬರ್ 18 ಮತ್ತು ಡಿಸೆಂಬರ್ 30ರಂದು 2 ದಾಳಿಗಳು ನಡೆದಿರ್ತವೆ. ದಾಳಿಯಲ್ಲಿ ಸುಮಾರು 3,522 ಕೋಟಿಯಷ್ಟು ಅಕ್ರಮವಾಗಿ ಇವರು ವಹಿವಾಟು ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಏನು ಈ ಲಿಂಗೋ ಗೇಮಿಂಗ್ ಆಪ್ ಇದೆ, ಈ ಗೇಮಿಂಗ್ ಆಪ್ ನ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ದುರುಪಯೋಗವನ್ನು ಪಡಿಸಿಕೊಂಡಿರುವಂತದ್ದು ಮತ್ತು ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ದೇಶದಾದ್ಯಂತ 25 ಕೋಟಿ ಜನರು ಈ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ರು. ಇದರಲ್ಲಿ ಹೆಚ್ಚಿನದಾಗಿ ಬಹುತೇಕರು ಕೋಟಿ ಹಣವನ್ನ ಕಟ್ಟಿ ಇದನ್ನ ಕಳ್ಕೊಂಡಿದ್ದಂತವ್ರು ಜಾಸ್ತಿ ಇರುವಂತದ್ದು. ಸೊ ಏನಂದ್ರೆ ಎಐ ಮೂಲಕ ಜನರಿಗೆ ಹಣವನ್ನ ಕಟ್ಸ್ಕೊಂಡು ಅಲ್ಲಿ ಇವ್ರಿಗೆ ವಂಚನೆ ಮಾಡುವಂತ ಕೆಲಸಗಳನ್ನ ಆಗ್ತಾ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿತ್ತು. ದೂರು ಬಂದ ಮೇಲೆ 2021-22ರ ಸಾಲಿನಲ್ಲಿ ಏನೆಲ್ಲ ವಂಚನೆಗಳಾಗಿದೆ ಅಂತ ಚೆಕ್ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ಕೇವಲ 2 ವರ್ಷ ಏನು ಬರುತ್ತೆ, ಇದರಲ್ಲಿ 3,500ಕ್ಕೂ ಹೆಚ್ಚು 522 ಕೋಟಿಯಷ್ಟು ವಂಚನೆ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಏನೋ ಸಿಂಗಾಪುರದ ಸೆಲ್ ಕಂಪನಿಗಳೇನಿದೆ ಅಲ್ಲಿಯೇ ಮುಖಾಂತರ ಹಣ ಮತ್ತು US ಇರ್ಬೋದು, ಸಿಂಗಾಪುರ್ ಇರ್ಬೋದು, ಬೇರೆ ಕಂಪನಿಗಳಿಗೆ ಇವರು ಹಣ ವರ್ಗಾವಣೆ ಆಗಿರುವಂತದ್ದು. ಮತ್ತೆ ಇದರಿಂದ ಜನರಿಗೆ ಹಂತವಾಗಿ ಗೊತ್ತಿರುವ ರೀತಿಯಲ್ಲಿ ವಂಚನೆಯನ್ನ ಮಾಡ್ತಾ ಇರುವಂತದ್ದು ಇದು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಈ ಎಲ್ಲಾ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಸಾಕಷ್ಟು ಸಾಕ್ಷಿಗಳನ್ನ ತನಿಖೆ ಮಾಡಿಕೊಂಡು ಸದ್ಯ ಇಡಿ ಅಧಿಕಾರಿಗಳು ಇದೀಗ ಚಾರ್ಜ್ ಶೀಟ್ ಅನ್ನು ತನಿಖೆಯನ್ನ ಮಾಡಿರುವಂತದ್ದು ಲಿಂಗೋ ಗೇಮಿಂಗ್ ಆಪ್ ವಿರುದ್ಧ. ಒಟ್ಟಾರೆಯಾಗಿ ಜನರಿಗೆ ಅಂದ್ರೆ ಗ್ರಾಹಕರಿಗೆ ಗೊತ್ತಿರುವ ರೀತಿಯಲ್ಲಿ ಗೇಮಿನ ಆಮಿಷವನ್ನು ಇದ್ದು ಹಣವನ್ನು ಗಳಿಸಬಹುದು ಅಂತ ಹೇಳಿ 3,522 ಕೋಟಿಯಷ್ಟು ಅಕ್ರಮವಾಗಿ ವಹಿವಾಟು ಮಾಡಿರುವಂತದ್ದು ಪ್ರಾಥಮಿಕವಾಗಿ ಮೊದಲ ಹಂತದ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇದನ್ನ ಮುಂದುವರೆದು ತನಿಖೆ ನಡೆಸಿದ್ರೆ ಮತ್ತಷ್ಟು ಇವರು ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬರುವ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.